ನಮಸ್ಕಾರ. ಇವತ್ತು ಬಹಳ ನಮಗೆ ದುಃಖಕರ ದಿನ. ಅವರು ಒಬ್ಬ ಕನ್ನಡದ ನಿಷ್ಠಾವಂತ IAS ಅಧಿಕಾರಿ. ಅವ್ರದೇ ಆದ ಧ್ಯೇಯಗಳನ್ನ, ಅವ್ರದೇ ಆದ ಗುರಿಗಳನ್ನ, ಅವ್ರದೇ ಆದ ಒಂದು ಶ್ರದ್ಧೆ, ಪ್ರಾಮಾಣಿಕತೆ, ಬಹಳ ಜನಪರ ಕಾರ್ಯಕ್ರಮ ಮಾಡುವಂತ ಧೀಮಂತ ವ್ಯಕ್ತಿ. ಬಹಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ಲಿ ಮನೆಯಲ್ಲೇ ಸೂರಿಲ್ದವರಿಗೆ ಬಹಳಷ್ಟು ಜನ ಸಹಾಯ ಮಾಡಿ ಇವತ್ತು ಕೆಲವು ಮನೆಗಳಲ್ಲಿ ದೀಪ ಬೆಳಗ್ತಾ ಇದೆ. ಅಂದ್ರೆ ಬಡವರ ಮನೆಯಲ್ಲಿ ಪರ್ಟಿಕ್ಯುಲರ್ ರೈತರ ಬಗ್ಗೆ ಆನೇಕಲ್ ತಾಲೂಕು ಆಗಲಿ, ಅವ್ರ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಇಲ್ಲಿ BBMP ಕಮಿಷನರ್ ಆಗಲಿ, ಯಾವುದೇ ಜಾಗದಲ್ಲಿ ಕೂತಾಗ್ಲೂ ಸಹಾಯ ಮಾಡೋದ್ರಿಂದ ಅವ್ರ ಮುಖ್ಯ ಗುರಿ ಇತ್ತು. ಅಂತ ಒಂದು ಧೀಮಂತ ವ್ಯಕ್ತಿ ಕಳ್ಕೊಂಡು ನಾವೆಲ್ಲ ಬಹಳ ನೋವಾಗತ್ತೆ. ಅವರು ಬಹಳಷ್ಟು ವಿಚಾರಗಳನ್ನ ಅಧ್ಯಕ್ಷನಾದಾಗ ನನಗೆ ಕರೆಸಿ ಕೂರಿಸಿ ಮಾತಾಡಿಸಿ ನನಗೆ 2-3-4 ಮಾತು ಹೇಳಿದ್ರು. ಬಹುಶಃ ಆ ವಿಚಾರಗಳನ್ನ ನಾನು ನನ್ನ ಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಏನೇನು ಕಾರ್ಯಗತ ಮಾಡುವಂತ ಹೇಳಿದಾರೋ ಆ ಕೆಲಸಗಳನ್ನ ನಾನು ಮಾಡ್ತೀನಿ. ಅಂತ ಒಂದು ವ್ಯಕ್ತಿ ಕಳ್ಕೊಂಡು ನಮ್ಮ ಚಿತ್ರರಂಗ, ಆಮೇಲೆ ಬಹಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ ಬಡಪರ ಕಾರ್ಯಗಳು ಮಾಡುವಂತ ಎಲ್ಲ ಬಡವರಿಗೆ, ಹಿಂದುಳಿದವರಿಗೆ, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಅವನು ಬಡವ ಆಗ್ಲಿ, ದೊಡ್ಡವನಾಗ್ಲಿ, ಸಾಹುಕಾರ ಆಗಲಿ, ಶ್ರೀಮಂತ ಆಗಲಿ, ಯಾರಿಗೂ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಗೌರವ ಕೊಡುವಂತ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ಕೊಟ್ಟು ಅವ್ರ ಮನೆಯವರೆಲ್ಲ ಅವ್ರ ದುಃಖ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಮುಂದಿನದಲ್ಲಿ ನಾನು ಇವ್ರ ಆತ್ಮಕ್ಕೆ ಶಾಂತಿ ಕೋರಿ ಮುಂದಿನ ಒಳ್ಳೆದಾದ ಚಿತ್ರೋದ್ಯಮದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ಅವರಿಗೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.